ಬೇಡ್ರು ಗುಂಪೆಲ್ಲ ಬಂದು ನಮ್ಮೂರಲ್ಲಿ ವಾಸಿಸ್ತಿದ್ರಂತೆ. ಆಗ ನಮ್ಮೂರಲ್ಲಿ ವಾಸ್ತವ ಮುಡಿಯವರು ನಮ್ಮೂರಲ್ಲಿ ದೊಡ್ಡಬಳ್ಳಳ್ಳಿ ಚಿಕ್ಕಬಳ್ಳಳ್ಳಿ ಅಂತ ಒಂದು ಪಕ್ಕದಲ್ಲಿ ಇದೆ. ದೊಡ್ಡ ಗುಂಪು ಒಂದು ನಮ್ಮೂರಲ್ಲಿತ್ತು, ಚಿಕ್ಕ ಗುಂಪು ಒಂದು ಇನ್ನೊಂದಿತ್ತು. ಅದರಿಂದ ಹೇಳಿ ನಮ್ಮೂರಿಗೆ ದೊಡ್ಡಬಳ್ಳಳ್ಳಿ ಅಂತ ಹೆಸರು ಬಂತು ಅಂತ ಹೇಳಿ ಇತಿಹಾಸ ಎಲ್ಲ ಲೇಖನಿಯಾಗಿದೆ. ಇನ್ನೊಂದು ವಿಷಯ ಏನಂದ್ರೆ ನಮ್ಮೂರಲ್ಲಿ ಎಲ್ಲಾ ತರ ಜಾತಿ ವರ್ಗದವರು ಎಲ್ಲಾ ತರದವರು ಇದ್ದೀವಿ. ಪಾಂಡವಪುರಕ್ಕೆ ಒಂದು ಗ್ರಾಮದಲ್ಲಿ ರೈಲ್ವೆ ಸ್ಟೇಷನ್ ಐತೆ ಅಂದ್ರೆ ಅದು ಪಾಂಡವಪುರ ತಾಲೂಕಲ್ಲಿ ನಮ್ಮ ಗ್ರಾಮ ಒಂದರಲ್ಲೇ ರೈಲ್ವೆ ಸ್ಟೇಷನ್ ಅಂತ ಇರೋದು. ಗ್ರಾಮಗಳಲ್ಲಿ ನಮ್ದು ಮಂಡ್ಯ ಟು ಕ್ಯಾರಸ್ ಮೇನ್ ರೋಡ್ ಹೆದ್ದಾರಿ ಬರೋದು. ಸುಮಾರು ಹಲವಾರು ದೇವಸ್ಥಾನಗಳು ನಮ್ಮೂರಲ್ಲಿ ಎಲ್ಲಾ ತರದಂತ ದೇವಸ್ಥಾನಗಳಿವೆ. ಕಲೆ ಸಂಭ್ರಮ ಎಲ್ಲದಕ್ಕೂ ನಮ್ಮೂರಿಗೆ ಹೆಸರಾಗಿದೆ. ಕಬಡ್ಡಿ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ನ್ಯಾಷನಲ್ ಲೆವೆಲ್ ಗಂಟ ಹೋಗೋ ಲೆವೆಲಲ್ಲಿ ದೊಡ್ಡಬಳ್ಳಳ್ಳಿ ಗ್ರಾಮ ಇತ್ತು. ಈಗೇನಂದ್ರೆ ಹಿಂದೆ ನಮ್ಮ ತಾತ್ವಿಕ ಕಾಲದಿಂದಲೇ ಈ ಗಾಳಿಪಟ ಸ್ಪರ್ಧೆ ಮತ್ತೊಂದೆಲ್ಲ ಪಟ ಹಾರಿಸೋದನ್ನೆಲ್ಲ ಇಲ್ಲಿಂದಲೂ ಮಾಡ್ಕೊ ಬರ್ತಾ ಇದ್ರು. ಬಟ್ ಇದು ಯಾರಿಗೂ ಗೊತ್ತಿರ್ಲಿಲ್ಲ. ಕೆಲವೊಂದು 53 ವರ್ಷಗಳಾಯ್ತು ನಮ್ಮೂರಲ್ಲಿ ಹಬ್ಬ ಪ್ರೈಸ್ ಮಡಿಗೆ ಅಂತ ಆಚರಿಸೋಕೆ ಸ್ಟಾರ್ಟ್ ಮಾಡಿದ್ರು. ಈ ಮಧ್ಯೆ ಒಂದು 3 ವರ್ಷ, ಈ ಕೊರೋನಾದಲ್ಲಿ ಒಂದು 2 ವರ್ಷ, ಮತ್ತೆ ಮಧ್ಯೆ 1 ವರ್ಷ ಈ ಹಬ್ಬನ ನಿಲ್ಲಿಸ್ಬಿಟ್ಟಿದೆ. ಈ ವರ್ಷ ನಮಗೆ ನಿನ್ನೆ ನಮ್ಮ ಲೆಕ್ಚರ್ ಆದಂಥವರು ಧನಂಜಯನವರು ಬುಕ್ ಬರೆದಿದ್ದಾರೆ. ಆಗ ಬುಕ್ಕಲ್ಲಿ ಅವ್ರಿಗೆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ತಕ್ಕ ನೋಡಿದಾಗ ಗೊತ್ತಾಯ್ತು ನಮ್ದು ಇದು 50ನೇ ವರ್ಷದ ಸಿಲ್ವರ್ ಜೋಡಿ. ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಿ 50 ವರ್ಷ, ಗಾಳಿಪಟ ಹಾರಿಸೋದು ಇಲ್ಲಿಂದ ನಡ್ಕೊಬೋದೈತೆ. ಆದ್ರಿಂದ ದಯಮಾಡಿ ಎಲ್ಲ ಬರಬೇಕು. ನೆಕ್ಸ್ಟು ನಾವು ಈ ಸಲ ಇನ್ನೊಂದೇನಂದ್ರೆ ಈ ನಮ್ಮೂರಿಗೆ ಸರ್ ಹಿಂದೆ ಜನಪದ ವಿದ್ವಾಂಸರಾದಂಥ ಡಾಕ್ಟರ್ HL ನಾಗೇಗೌಡರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆ ನೋಡಕ್ಕೆ ಅಂತ ಬಂದು ಅವರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆನ ನೋಡಿ ಬೆಂಗಳೂರಲ್ಲಿ ಹೋಗಿ ಅರಮನೆ ಮೈದಾನದಲ್ಲಿ ಗಾಳಿಪಟ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮೂರಿಂದ ಗಾಳಿಪಟ ಸ್ಪರ್ಧೆನ ಹುಟ್ಟಾಕಿದ್ದು ಸರ್. ಬೆಂಗಳೂರು ಆಗ್ಬೋದು, ಮುಂಬೈ ಆಗ್ಬೋದು, ಅಹಮದಾಬಾದ್ ಆಗ್ಬೋದು, ಎಲ್ಲ ತಾವು ನಮ್ಮೂರಿಂದ ಸ್ಟಾರ್ಟ್ ಆಯಿತು ಅನ್ನೋದೊಂದು ಬುಕ್ಕಲ್ಲಿ ಎಲ್ಲ ಇತಿಹಾಸ ಇದೆ ಸರ್. ಆದ್ರಿಂದ ನಮ್ಮೂರು ಪುರಾಣ ಪ್ರಸಿದ್ಧವಾದಂಥ ಊರು. ಈ ಕಲೆ, ಜಲ ಮತ್ತೆ ಎಲ್ಲ ಥರದ ಈ ಪುರಾತನವಾದಂಥ ಸ್ಪರ್ಧೆಗಳು ಎಲ್ಲ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಲ ನಾವು ಒಂಚೂರು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಅಂದ್ರೆ ಯಾವ ಥರ ಅಂದ್ರೆ ಇಷ್ಟು ವರ್ಷ ಬರೀ ಟ್ರೋಫಿ ಇರ್ತಾ ಇತ್ತು. ಈ ಸಲ ಪ್ರೈಸ್ ಅಮೌಂಟ್ ಇಟ್ಟಿದ್ದೀವಿ. ಮತ್ತೆ ಫಸ್ಟ್ ನಾವು ಯಾವ ಥರ ಮಾಡ್ತೀವಿ ಅಂದ್ರೆ ದೊಡ್ಡ ಪಟ ಸ್ಪರ್ಧೆ, ಮಧ್ಯಮ ಪಟ ಸ್ಪರ್ಧೆ, ಚಿಕ್ಕ ಪಟ ಸ್ಪರ್ಧೆ ಅಂತ ಹೇಳಿ ಮಾಡ್ತೀವಿ. ನಾವು ಪಟನ ಇಳಿಸಿ ಪುಟ ಹತ್ಸಲ್ಲ. ಯಾಕಂದ್ರೆ ಬೆಟ್ಟದ ತುಂಬಾ ಪಟ ಕಾಣಲಿ ಅನ್ನೋ ಉದ್ದೇಶದಿಂದ ಎಲ್ಲಾ ಪಟನ ಒಂದೇ ಸರಿ ಬಿಟ್ಟರೆ ರೆಫ್ರಿಗಳೆಲ್ಲ ಎಂಟ್ರಿ ಮಾಡ್ತಾರೆ ಅದನ್ನ. ಈ ಸಲ ಮಧ್ಯಮ ಪಟಕ್ಕೆ, ದೊಡ್ಡ ಪಟಕ್ಕೆ, ಚಿಕ್ಕ ಪಟಕ್ಕೆ ಅಂತ ಹೇಳಿ ಪ್ರೈಸ್ ಅಮೌಂಟ್ ಇಟ್ಟಿದ್ವಿ. ನೆಕ್ಸ್ಟ್ ಏನಂದ್ರೆ ಗುಂಡೆತ್ತ ಸ್ಪರ್ಧೆ ಇರುತ್ತೆ. ನಮ್ಮೂರಲ್ಲಿ ಸತತವಾಗಿ 9 ವರ್ಷಗಳ ಕಾಲ ರಾಜಣ್ಣ ಅಂತ ಹೇಳಿ ಗುಂಡೆತ್ತಿದ್ರು. ಅದ್ ಬಿಟ್ರೆ 9 ವರ್ಷ ಆಗಲಿ 4 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಯಾರು ಇರ್ತಿಲ್ಲ. ಈಗ ಅದಕ್ಕೂ ಸುಧಾ ಪ್ರೈಸ್ ಅಮೌಂಟ್ ಮಾಡಿದ್ದೀವಿ. ಆ ಲೋಗೋನ ನೆನ್ಪು ಕೊಡ್ತೀವಿ ಪ್ರೈಸ್ ಅಮೌಂಟ್ ಎಲ್ಲ. ನೆಕ್ಸ್ಟ್ ಏನಂದ್ರೆ ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಅಂತ ಮಾಡ್ತೀವಿ. ಇನ್ನೊಂದು ನಮ್ಮೂರ ವಿಶೇಷತೆ ಏನಂದ್ರೆ ನಮ್ಮ ಬನಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಗುಡಿಬೆಟ್ಟ ಅಂತ ಇದೆ. ಅದು ಹಿಂದೆ ಮಹಾರಾಜರು ಬಂದು ನಮ್ಮೂರಲ್ಲಿ ತಂತಿದ್ರು ಅನ್ನೋದು ಒಂದು ವಿಶೇಷ ಇದೆ. ವಿಶ್ರಾಂತಿಗೋಸ್ಕರ ಬಂದು ತಂತಿದ್ರು. ಆ ವೇಳೆ ನಮ್ಮೂರಲ್ಲಿ ಎಷ್ಟೋ ಜನ ಅವರಿಗೆ ಉಪಚಾರ ಮಾಡಕ್ಕೆ ಅಂತ ಹೇಳಿ ಎಲ್ಲರೂ ಹೋಗಿ ಅವ್ರಿಗೆ ಉಪಚರಿಸ್ತಿದ್ದ ಕಾರಣ ನಮ್ಮೂರಂತ ಕೆಲವು ಉಪಚಾರಿಗಳು ಅವ್ರಿಗೆ ಯಾರು ಅತಿ ಆತ್ಮೀಯವಾಗಿದ್ರು ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ. ಆ ಜಮೀನಿಗೆ ಇವತ್ತು ಸುಧಾ ಕೊಡುಗೆ ಜಮೀನು ಅಂತ ಹೆಸರಿದೆ. ಇನ್ನೊಂದೇನಂದ್ರೆ ಮೈಸೂರು ಪ್ರಾಂತ್ಯ ಇದ್ದಾಗ ಕುಸ್ತಿ ನಡೀತಿತ್ತು.